ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಅಬ್ಬಾ ಅಂತೂ ಇಂತೂ ಅಂದ್ಕೊಂಡಂಗೆ ಎಲ್ಲ ಆಯಿತು. ಆದರೆ ಇನ್ನೊಂದು ಬಾಕಿ ಇದೆ ಅಲ್ವಾ, ಭಾಗ್ಯಮ್ಮನವರು ಬಿಡುಗಡೆ ಆದರು. ನಮ್ಮ ಅಜಿತ್ ಅವ್ರಿಗೂ ಕೂಡ ಏನಂತಂದರೆ ಕೋರ್ಟಲ್ಲಿ ಬಹುಮಾನಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಬಂಗಾರ ಬೆಳ್ಳಿ ಆಸ್ತಿ ಕೊಡೋಕ್ಕಂತ ಒಂದು ಕ್ರೆಡಿಟ್ ಕೊಡ್ತಾರಲ್ಲ, ಒಂದು ಶಬಾಷಿಗಿರಿ ಕೊಡ್ತಾರಲ್ಲ, ಅದು ಬಹಳ ಮುಖ್ಯ ಆಗಿರುತ್ತೆ. ಆ ಒಂದು ಶಬಾಷಿಗಿರಿ ಜಡ್ಜ್ ಕೈಯಿಂದನೇ ತಗೊಳ್ತಾರೆ. ಅಜಿತ್ ಅವರು ಸಂಗೀತಮ್ಮನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಮಗನಿಗೆ ಅವರು ಹೊಗಳ್ತಿರೋದನ್ನು ನೋಡ್ಬಿಟ್ಟು. ಜೊತೆಗೆ ಆ ಕಾಣದ ಕೈನ ನೀವು ಅನುಮತಿ ಕೊಟ್ಟರೆ ಹಿಡ್ದೇ ಹಿಡ್ತೀನಿ ಅಂತ ಕೂಡ ಅಜಿತ್ ಅವರು ಪಣ ತೊಟ್ಟಿದ್ದಾರೆ. ಪಣ ತೊಟ್ಟ ಮೇಲೆ ದೇವಯಾನಿನ ಡೆಫಿನೆಟ್ಲಿ ಹಿಡಿತಾರೆ. ಯಾಕಂದರೆ ದೇವಯಾನಿನೇ ಅಂತ ಅವರಿಗೆ 100% ಗೊತ್ತಿದೆ, ಆದರೆ ಅವಳು ತಗ್ಲಾಕೊಳ್ತಾ ಇಲ್ಲ. ಸೊ ಹಿಂಗೋ ಮಾಡಿ ಬಣ್ಣಗಳ ಮಾತಾಡಿ ಅಥವಾ ಎಮೋಷ್ನಲ್ ಡ್ರಾಮಾ ಮಾಡಿಬಿಟ್ಟು ತಪ್ಪಿಸ್ಕೊತಾ ಇದ್ದಾಳೆ. ಅಂತೂ ಇಂತೂ ಇವನು ಅಂಧರಾಗಿದ್ದಾನೆ. ಯಾರು? ಭದ್ರ ಅಂಧರಾಗಿದ್ದಾನೆ. 10 ದಿನ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ದಾರೆ. ಆ 10 ದಿನದಲ್ಲಿ ದೇವಯಾನಿ ಏನು ಪ್ಲಾನ್ ಮಾಡ್ತಾಳೋ, ಆ ರಾಜೇಂದ್ರ ಬಿಡುಗಡೆ ಆಗ್ತಾನೆ ಅಂತ ಬೇರೆ ಹೇಳ್ತಿದ್ದಾಳೆ. ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ರಾಜೇಂದ್ರ ಕೇಸ್ ಬಗ್ಗೆ ಕೂಡ ಮಾತಾಡಿದ್ದಾಳೆ. ಸೊ ಈ ಅಂದರ್ಬಾರ ಆಟ ಏನಾದರೂ ಆಡ್ತಾನ ಈ ಭದ್ರ? ಅಂತೂ ಇಂತೂ ಭಾಗ್ಯಮ್ಮ ಬಿಡುಗಡೆ ಆಗಿರೋದು ಒಂದು ಬಹಳ ಖುಷಿ ವಿಷಯ. ಯಾಕಂದರೆ ಒಂದು ವೇಳೆ ಭಾಗ್ಯಮ್ಮ ಏನಾದರೂ ಬಿಡುಗಡೆ ಆಗಿರಲಿಲ್ಲ ಅಂತಂದರೆ ಭೂಮಿ ಖಂಡಿತ ಅಜಿತ್ಗೆ ಸಿಗ್ತಾ ಇರಲಿಲ್ಲ. ಯಾಕಂದರೆ ಲಕ್ಷ್ಮಿ ಅಕ್ಕ ಹೇಳಿರೋ ಮಾತು ಕೇಳಿನೇ ಅಜಿತ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಸಾಹೇಬ್ರು ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ, ಸಾಹೇಬ್ರು ಹೀಗೆಲ್ಲ ಮಾಡಿದ್ರ ಅಂತ ಹೇಳ್ಬಿಟ್ಟು ಬೇಜಾರಾಗಿರೋದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಸೊ ಅಂಥದ್ರಲ್ಲಿ ಭಾಗ್ಯಮ್ಮನಿಗೆ ಏನಾದರೂ ಗಲ್ ಶಿಕ್ಷೆ, ಅವಳು ಕನಸು ಕಂಡಂಗೆ ಗಲ್ ಶಿಕ್ಷೆ ಏನಾದರೂ ಆಗಿತ್ತು, ಜೀವಾವಧಿ ಶಿಕ್ಷೆ ಅಂತಂದರೆ ಮುಗೀತು ಕತೆ. ಈಗ ಏನಂತಂದರೆ ಅಮ್ಮನ ಜೊತೆ ಮಾತಾಡ್ತಾಳೆ. ಅಜಿತ್ ಸಾಹೇಬ್ರೆ ನನ್ನ ಬಿಡಿಸಿರೋದು ಅಂತ ಹೇಳಿದಾಗ ನಮ್ಮ ಅಳಿಯಂದ್ರು ಅಜಿತ್ ಸಾಹೇಬ್ರು ಅಂತ ಹೇಳ್ತಾರೆ ಭಾಗ್ಯಮ್ಮನವರು. ಭೂಮಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ನಾನಾಗಾದರೆ ಸಾಹೇಬ್ರನ್ನ ತಪ್ಪು ತಿಳ್ಕೊಂಡಿದ್ನ ಅನ್ನೋ ಒಂದು ಟೆನ್ಷನ್ ಕೂಡ ಆಗಿದೆ, ಯೋಚನೆ ಕೂಡ ಆಗಿದೆ. ಅಲ್ಲಿ ಶ್ರವಣ್ ಸಾಹೇಬ್ರು ಕೂಡ ಹೋಗಿದ್ದಾರೆ. ಶ್ರವಣ್ ಸಾಹೇಬ್ರು ಕೂಡ ಅಪೋಸಿಟ್ ಲಾಯರ್ ಆಗಿದ್ರು. ಇನ್ನು ಸಂಗೀತನ್ಗಂತರೂ ಅಜಿತ್ ಭೂಮಿನ ಬಿಟ್ಟು ಜೀವನನೇ ಇಲ್ಲ, ನನ್ನ ಮಗನಿಗೆ ಭೂಮಿ ಬೇಕು ಅಂತ ಮನಸ್ಸಲ್ಲೂ ಕೂಡ ಅವ್ರನ್ನ ಕನ್ವರ್ಸ್ತಾ ಇರ್ತಾರೆ. ಇನ್ನು ಭಾಗ್ಯಮ್ಮ ಕೂಡ ಬಿಡುಗಡೆ ಆಗಿದ್ದಾರೆ. ಸೊಸೆ ತಾಯಿನ ಯಾರೀ ಮನೆಗೆ ತಂದು ಇಟ್ಕೊಳ್ತಾರೆ? ಅಂಥದ್ರಲ್ಲಿ ಇಷ್ಟೊಂದು ಸಪೋರ್ಟಿವ್ ಆಗಿರ್ತಕ್ಕಂಥ ದೇವರ ಸನ್ನಿಧಿ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಮನಸ್ಸಿದೆ, ದೇವಯಾನಿ ಮತ್ತು ಅಂಜುನ ಬಿಟ್ಟು. ಮಿಕ್ಕೋರೆಲ್ಲ ತುಂಬ ಒಳ್ಳೆಯವರೇ, ಆದರೆ ಈ ಇಬ್ಬರು ಮಾತ್ರ ಭಾರಿ ಕ್ರಿಮಿನಲ್ಸ್ ಇದ್ದಾರೆ. ಇವ್ರ ಬಣ್ಣ ಯಾವಾಗ ಬಯಲಾಗುತ್ತಂತ ನೋಡೋಣ. ಇನ್ನು ಪೊಲೀಸ್ ಟ್ರೈನಿಂಗಲ್ಲಿ ಕೂಡ ಹೇಳ್ತಿರ್ತಾರೆ, ಇವತ್ತು ನಿಮ್ಮ ಫಿಸಿಕಲ್ ಟೆಸ್ಟ್ ಇದೆ, ಯಾರೆಲ್ಲ ನೀವು ಈ ಫಿಸಿಕಲ್ ಟೆಸ್ಟಲ್ಲಿ ಪಾಸ್ ಆಗ್ತೀರಿ ಅವರು ಅಧಿಕಾರಿ ಅಂದರೆ ಪೊಲೀಸ್ ಆಗಿ ನಿಮ್ಮ ಒಂದು ಏನಪ್ಪ ಅಂತಂದರೆ ಹುದ್ದೆಯನ್ನು ಪಡ್ಕೊಂಡು ಹೋಗ್ತೀರಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಸೊ ಅದಕ್ಕೆ ಅವರು ಎಲ್ಲರೂ ಕೂಡ ಏನಪ್ಪ ಅಂತಂದರೆ ರೆಡಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿ ಆಗಲಿಕ್ಕೆ. ನಮ್ಮ ಭೂಮಿ ಕೂಡ ಉನ್ನತ ಅಧಿಕಾರಿಯಾಗಿ ಬರ್ತಾಳ. ಈ ಕಡೆ ಭಾಗ್ಯಮ್ಮನ ನಾನು ನಮ್ಮ ಕಾಂಟ್ರಾಕ್ಟ್ ಮದುವೆ ಮುಗಿಯೋದ್ರೊಳಗಾಗಿಯೇ ನಾನು ಭಾಗ್ಯಮ್ಮನ ಬಿಡಿಸಬೇಕು ಅಂತ ಹೇಳಿದರು. ಅದೇ ರೀತಿ ಅಜಿತ್ ಅವರು ಮಾತಿಗೆ ತಪ್ಪದಂತೆ ಭಾಗ್ಯಮ್ಮನ ಕೂಡ ಬಿಡುಗಡೆ ಮಾಡಿದ್ದಾರೆ ಶತಾಯಗತಾಯ ಪ್ರಯತ್ನ ಪಟ್ಟು. ಈಗ ಅಜಿತ್ ಭೂಮಿ ಮದುವೆ ಆಗಬೇಕು, ಯಾಕಂದರೆ ಇದು ಕಾಂಟ್ರಾಕ್ಟ್ ಮದುವೆ, ರಿಯಲ್ ಮದುವೆ ಆಗಬೇಕು. ಭಾಗ್ಯಮ್ಮನಿಗೆ ಏನಾದರೂ ಈ ವಿಷಯ ಲಕ್ಷ್ಮಿ ಅರ್ಧಂಬರ್ಧ ಕೇಳಿಸ್ಕೊಂಡು ಲಕ್ಷ್ಮಿ ನಾನು ತಪ್ಪು ತಿಳ್ಕೊಂಡೆ ಭೂಮಿ ಅಂತನಾದರೂ ಭೂಮಿ ಹತ್ರ ಹೇಳಬೇಕು. ಇಲ್ಲ ಭಾಗ್ಯಮ್ಮ ಇಲ್ಲ ನಮ್ಮ ಅಳಿಯಂದ್ರು ಅಂತ ಹೇಳ್ತಾಳೆ, ಸಂಗೀತ ನನ್ನ ಸೊಸೆ ಭೂಮಿ ಅಂತ ಹೇಳ್ತಾಳೆ. ಭಾಗ್ಯಮ್ಮ ಮತ್ತು ಸಂಗೀತ ಏನಾದ್ರು ಕೂಡಿ ಭೂಮಿನ ಮದುವೆ ಮತ್ತು ಮರು ಮಾಂಗಲ್ಯ ಧಾರಣೆ, ಯಾಕಂದರೆ ಭಾಗ್ಯಮ್ಮನ ಮುಂದೆ ಇವ್ರು ಮದುವೆ ಆಗಿಲ್ಲ ನೋಡಿ, ಯಾರು? ಅಜಿತ್ ಮತ್ತು ಭೂಮಿ. ಭಾಗ್ಯಮ್ಮನ ಕಣ್ಮುಂದೆ ಮದುವೆ ಆಗಿರೋದು ಅವ್ರು ನೋಡಿಲ್ಲ. ಅದಕ್ಕೆ ಇನ್ನೊಂದು ಸಾರಿ ಮತ್ತೆ ನಾನು ನಿಮ್ಮ ಮದುವೆನ ಕಣ್ಣಾರೆ ನೋಡಬೇಕು ಅಂತ ಹೇಳಿ ಮತ್ತೆ ಏನಾದರೂ ಮರು ಮದುವೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸತ್ಯಣ್ಣ ಏನೇನೋ ಪ್ಲಾನ್ ಮಾಡೋಕ್ಕೆ ಹೋಗ್ತಾರೆ, ಅದು ಏನೇನೋ ಆಗುತ್ತೆ. ಇನ್ನು ಭೂಮಿ ಕಾನ್ಸ್ಟೇಬಲ್ ಆಗಿ ಬರಬೇಕು. ಅದು ಅಜಿತ್ ಸಾಹೇಬ್ರ ಒಂದು ಸ್ಟೇಷನ್ಗೆ ಬರ್ತಾಳಾ ಅಥವಾ ಬೇರೆ ಊರಿಗೆ ಹೋಗ್ತಾಳಾ? ಅಧಿಕಾರಿಯಾಗಿರ್ತಕ್ಕಂಥ ಖುಷಿಲಿ ಅಜಿತ್ ಸಾಹೇಬ್ರನ್ನ ಬಂದು ತಪ್ಕೋತಾಳ? ಅವರಮ್ಮನ ಬಿಡಿಸಿರೋಕ್ಕೋಸ್ಕರ ಅಜಿತ್ ಸಾಹೇಬ್ರಿಗೆ ಕೃತಜ್ಞತೆಯನ್ನು ಹೇಳ್ತಾಳ? ಸೊ ಸಂಗೀತಗೋಸ್ಕರ ಮತ್ತು ಭಾಗ್ಯಮ್ಮನಿಗೋಸ್ಕರ ಇವರಿಬ್ಬರು ಮತ್ತೆ ಮದುವೆ ಆಗ್ತಾರ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟು ದಿನಗಳಲ್ಲಿ ಅಶ್ವಿನಿ ಸತ್ತ ಮೇಲೆ ಒಂದು ಖುಷಿ ವಿಚಾರ ಏನಂತಂದರೆ ಭಾಗ್ಯಮ್ಮ ಬಿಡುಗಡೆ ಆಗಿರೋದು ಭಾಳ ಖುಷಿ ಆಗ್ತಾ ಇದೆ. ಸೊ ಅದೇ ರೀತಿ ಭೂಮಿ ಮತ್ತು ಅಜಿತ್ ಮದುವೆ ಆಗಿಬಿಟ್ರೆ ಇನ್ನೂ ಖುಷಿ ಆಗುತ್ತೆ. ಬೇಕಾದರೆ ಇನ್ನೂ ಜಾಬ್ ಮಾಡಬೇಕು, ಇನ್ನೂ ತುಂಬ ಇದೆ. ಅವಳು ಪೊಲೀಸ್ ಆಗಬೇಕು, ಅವಳು ಕರ್ತವ್ಯ ನಿಭಾಯಿಸಬೇಕು, ದೇವಯಾನಿನ ಹಿಡಿಬೇಕು, ಸಾಕಷ್ಟು ಇದೆ. ಆ ಇಬ್ಬರು ಮಧ್ಯೆ ಇವರು ಬೇರೆ ಆಗೋಕ್ಕಿಂತ ಮದುವೆ ಆಗಿ ಜೊತೆ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವೇನು ಡೈರೆಕ್ಟ್ರ, ನೀವು ಹೇಳೋಕ್ಕೆ ಹೋಗ್ರಿ ಡೈರೆಕ್ಟ್ರ್ ಹೆಂಗೆ ಬರೀತಾನೆ ಹೆಂಗೆ ಅಂತ ನೀವು ಅನ್ಬೋದು. ಸೊ ನಮ್ಮ ಅನಿಸಿಕೆ ಅಷ್ಟೇ, ಈಗಾದರೆ ಚೆನ್ನಾಗಿರುತ್ತೆ ಅಂತ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. Mami.